ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದ್ರೂ ಕೂಡ ನೀವು ಏನ್ ಮಾಡ್ಬೋದು, ಒಂದು ಆನ್ಲೈನ್ ಸ್ಟೋರ್ ಅನ್ನ ನೀವು ಬಿಲ್ಡ್ ಮಾಡ್ಬೋದು. ಅಂತಂದ್ರೆ ಆನ್ಲೈನ್ ಅಲ್ಲಿ ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಮ್ಮ ಹತ್ರ ಪ್ರಾಡಕ್ಟೇ ಇಲ್ಲ, ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂತ ಕೆಲವೊಂದು ಮೈಂಡ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದರಲ್ಲಿ ಪ್ರಾಡಕ್ಟ್ ಗಳನ್ನು ಕೂಡ ನೀವು ಸೇಲ್ ಮಾಡಬಹುದು. ಸೊ ಯಾವ ತರ, ಏನು ಪ್ರಾಡಕ್ಟೇ ಇಲ್ಲ, ಎಲ್ಲಿಂದ ಪ್ರಾಡಕ್ಟ್ ಬರುತ್ತೆ, ಸೊ ಫ್ರೀ ಆಗಿ ನೀವು ಪ್ರಾಡಕ್ಟ್ ಗಳನ್ನ ಲಿಸ್ಟಿಂಗ್ ಮಾಡಬಹುದು, ಮತ್ತೆ ಸೇಲ್ ಕೂಡ ಜನರೇಟ್ ಮಾಡಬಹುದು. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಹೌದು, ನೀವು ಕೇಳ್ತಾ ಇರೋದು ನಿಜ. ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಒಂದು ಸ್ಟೋರ್ ಅನ್ನ ರನ್ ಮಾಡಬಹುದು, ಆನ್ಲೈನ್ ಸ್ಟೋರ್ ಅನ್ನ. ಸೊ ಆನ್ಲೈನ್ ಸ್ಟೋರ್ ಅನ್ನ ಲಾಂಚ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಪ್ರಾಡಕ್ಟ್ ಗಳನ್ನ ಲಿಸ್ಟಿಂಗ್ ಮಾಡ್ಕೊಂಡು ಈಸಿಯಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಸೊ ಅದರಲ್ಲೆಲ್ಲ ಪ್ರಮೋಷನ್ಸ್ ನ ಮಾಡ್ಬಿಟ್ಟು ನೀವು ಈಸಿಯಾಗಿ ದುಡ್ಡನ್ನ ಮಾಡ್ಬೋದು. ಸೊ ಏನ್ ಈ ಮೆಥಡು, ಏನ್ ಯಾವ ತರ, ಏನು ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ, ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ವೆಬ್ಸೈಟ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗ್ ಇಲ್ಲದೆ ನಾವು ವೆಬ್ಸೈಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ, ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಮೊದಲಿಗೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನು ಪರ್ಚೇಸ್ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡುವಂತದ್ದು ಏನಪ್ಪಾ ಅಂತಂದ್ರೆ ಹೋಸ್ಟಿಂಗರ್. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಚೀಪ್ ಅಂಡ್ ಬೆಸ್ಟ್ ಸರ್ವಿಸಸ್ ನಿಮಗೆ ಸಿಗುತ್ತೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು, 149 rupees ಪರ್ ಮಂತ್ ಸರ್ವಿಸ್ ಇಲ್ಲಿ ನಿಮಗೆ ಸಿಗುತ್ತೆ. ಅದೇ ರೀತಿ ಫ್ರೀ ಇಮೇಲ್ಸ್ ಸಿಗುತ್ತೆ, ಫ್ರೀ SSL ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ, ಮತ್ತೆ 1 ವರ್ಷದ ಫ್ರೀ ಡೊಮೇನ್ ಕೂಡ ನಿಮಗೆ ಸಿಗುತ್ತೆ. ಡೊಮೇನ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಮೊದಲಿಗೆ ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡಬೇಕು, ಆಮೇಲೆ ಡೊಮೇನ್ ಅನ್ನ ಹಾಕೊಂಡ್ಬಿಟ್ಟು ಏನಪ್ಪಾ ಅಂತಂದ್ರೆ ನೀವು ಮಾಡ್ಬೇಕಾಗತ್ತೆ. ಸೊ ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ಯಾವ ತರ ಪರ್ಚೇಸ್ ಮಾಡೋದು ಅನ್ನೋದನ್ನ ನಾನು ಹಳೆ ವಿಡಿಯೋಸ್ ಗಳಲ್ಲಿ ಎಲ್ಲ ತೋರಿಸಿದೀನಿ, ಹೋಗ್ಬಿಟ್ಟು ನೀವು ನೋಡ್ಬೋದು. ಸೊ ಜಸ್ಟ್ ನಾನು ಸಿಂಪಲ್ ಆಗಿ ತೋರಿಸ್ತೀನಿ ನಿಮ್ಗೆ. ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಪ್ರೀಮಿಯಂ ಬಿಸ್ನೆಸ್ ಕ್ಲೌಡ್ ಅಂತ ಇದೆ. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ 149 ರುಪೀಸ್ದು ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ಕೆಳಗಡೆ ಏನ್ ಮಾಡ್ತೀನಪ್ಪ ಅಂತಂದ್ರೆ, ನಾನು ಈ ಕಾರ್ಟ್ಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು 1 month, 12 months, 24 months, 48 months. ಸೊ ಆಲ್ಮೋಸ್ಟ್ 12 months ಇಂದ ನೀವು ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡಿ ಹೋಸ್ಟಿಂಗ್ ಅನ್ನ. ಸೊ ಒಂದೇ ಮಂತ್ ಅಲ್ಲಿ ನೀವು ಸೆಟಪ್ ಮಾಡೋದಕ್ಕೆ ಹೋಗ್ಬಿಡುತ್ತೆ, ಮತ್ತೆ ರಿನ್ಯೂವಲ್ಗೆ ನೀವು ದುಡ್ಡು ಹಾಕ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಟ್ ಲೀಸ್ಟ್ 1 year ಆದ್ರೂ ತಗೊಳ್ಳಿ. ಸೊ 1 year ಆದ್ರೂ ತಗೊಂಡ್ರಪ್ಪ ಅಂತಂದ್ರೆ ನೀವು ಬಿಲ್ಡ್ ಮಾಡಿ, ಪ್ರಮೋಷನ್ ಮಾಡಿ, ಆಮೇಲೆ ನೀವು ಸೇಲ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟರಲ್ಲಿ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೀವು ಈಸಿಯಾಗಿ ರಿನ್ಯೂವಲ್ ಅನ್ನ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ 1 year ಆದ್ರೂ ಪ್ಲಾನ್ ಅನ್ನ ಚೂಸ್ ಮಾಡಿ. ಸೊ ನಾನು 12 months ಅನ್ನ ಚೂಸ್ ಮಾಡ್ತೀನಿ. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡೀಟೇಲ್ ಆಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಡಿ. ಇಲ್ಲಿ ನೋಡ್ಬೋದು, ಟೋಟಲ್ ಆಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ 3000 rupees ಇಲ್ಲಿ ಏನಾಗಿದೆ ತೋರಿಸ್ತಾ ಇದೆ. ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಇದೆ. ಸೊ ಆ ಲಿಂಕ್ ಮುಖಾಂತರ ಹೋದ್ರಪ್ಪ ಅಂದ್ರೆ ನಿಮ್ಗೆ ಇನ್ನ 10 to 20% ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ 2800 ವರೆಗೂ ಇಲ್ಲಿ ನಿಮ್ಗೆ ಚಾರ್ಜಸ್ ಆಗುತ್ತೆ. ಸೊ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ನೀವೇನಪ್ಪಾ ಅಂತಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಪರ್ಚೇಸ್ ಮಾಡಿ ಹೋಸ್ಟಿಂಗರ್ ಅಲ್ಲಿ ಆಮೇಲೆ ವರ್ಡ್ ಪ್ರೆಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆದ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಡ್ಯಾಶ್ ಬೋರ್ಡ್ಗೆ ನಾವು ಬರೋಣ. ಸೊ ಇದು ನಮ್ಮ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ನಮ್ಮ ವೆಬ್ಸೈಟ್ಗೆ ಬೇಕಾದಂತ ಒಂದು ಅಷ್ಟು ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಮಾಡ್ಬೇಕಾಗತ್ತೆ. ಸೊ ಇವಾಗ ಏನ್ ಮಾಡೋಣಪ್ಪ ಅಂತಂದ್ರೆ, ಮೊದಲಿಗೆ ನಮ್ಮ ಒಂದು ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆಗಿ ಆದ ಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇ ಕಾಮರ್ಸ್ಗೆ ಬೇಕಾದಂತ ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಥೀಮ್ ಅಲ್ಲಿ ಅಪಿರಿಯನ್ಸ್ ಅಲ್ಲಿ ಬನ್ನಿ, ಅಪಿರಿಯನ್ಸ್ಗೆ ಬಂದು ಥೀಮ್ಸ್ ಮೇಲೆ ಬನ್ನಿ. ಸೊ ಥೀಮ್ಸ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಆಸ್ಟ್ರಾ ಅಂತ ಒಂದು ಥೀಮ್ ಸಿಗುತ್ತೆ ನಿಮ್ಗೆ. ಸೊ ಆಸ್ಟ್ರಾ ಥೀಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದ ಮೇಲೆ ಪ್ಲಗಿನ್ಸ್ಗೆ ಬನ್ನಿ. ಸೊ ಪ್ಲಗಿನ್ಸ್ಗೆ ಬಂದ್ಬಿಟ್ಟು ಏನ್ ಮಾಡಿ, ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ನಿಮ್ಗೆ ಒಂದು ಪ್ಲಗಿನ್ ಸಿಗುತ್ತೆ. ಸೊ ಆ ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಂಡು ಆದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಪಿಯರೆನ್ಸ್ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ವೆಬ್ಸೈಟ್ ಟೆಂಪ್ಲೇಟ್ಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಬಿಲ್ಡ್ ವಿತ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಟೆಂಪ್ಲೇಟ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕಲ್ಲ, ಸೊ ಒಂದು ಟೆಂಪ್ಲೇಟ್ಸ್ ಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಕೆಲವೊಂದು ಟೆಂಪ್ಲೇಟ್ಸ್ ಗಳು ಇಲ್ಲಿ ಓಪನ್ ಆಗಿದೆ. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಯಾವ್ದೋ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡ್ಕೋತೀನಿ. ಸೊ ಇ ಕಾಮರ್ಸ್ ಇರುವಂತ ಒಂದು ಟೆಂಪ್ಲೇಟ್ ಅನ್ನ ನಾನು ಯೂಸ್ ಮಾಡ್ಕೋತೀನಿ. ಸೊ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಸ್ಕಿಪ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಏನ್ ಮಾಡ್ತೀನಿ, ನಾನು ಏನ್ ಮಾಡ್ತೀನಿ, ವೆಬ್ಸೈಟ್ ಅನ್ನ ಒಂದು ಟೆಂಪ್ಲೇಟ್ ಅನ್ನ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೋತೀನಿ. ಇಂಪೋರ್ಟ್ ಮಾಡ್ಕೊಂಡು ಆದ ಮೇಲೆ ನಾವು ನೆಕ್ಸ್ಟ್ ಏನೇನ್ ಮಾಡ್ಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಅದೇ ರೀತಿ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ತರದ ಪೇಮೆಂಟ್ ಲಿಂಕ್ ಆಗಿರ್ಬೋದು, ಅದೇ ರೀತಿ ಯಾವುದೇ ತರದ ಶೇರ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಪ್ರಾಡಕ್ಟ್ ಒಂದು ಬೆಸ್ಟ್ ಆಗಿರುವಂತ ಒಂದು ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಪ್ರಾಡಕ್ಟ್ ಗಳನ್ನ ಲಿಸ್ಟಿಂಗ್ ಮಾಡ್ತಾ ಹೋಗೋದು. ಹಾಗಾದ್ರೆ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಅದನ್ನು ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದರಲ್ಲಿ ಏನಾದ್ರು ಕಲ್ತಿದ್ರಪ್ಪ ಅಂತಂದ್ರೆ ಸಿಂಪಲ್ ಆಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಾವು ಪ್ರಾಡಕ್ಟ್ ಎಲ್ಲಿಂದ ತರಬಹುದು ಅಂತ. ಫ್ರೀ ಆಗಿ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಸೊ ವೇಟ್ ಮಾಡಿ, ಕೊನೆವರೆಗೂ ನೋಡಿ. ಸೊ ಸ್ನೇಹಿತರೆ ನೋಡಬಹುದು, ನಮ್ಮ ವೆಬ್ಸೈಟ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ. ಸೊ ಇನ್ಸ್ಟಾಲ್ ಆದ ಮೇಲೆ ನಾನು ಏನ್ ಮಾಡ್ತೀನಿ, ಇದನ್ನ ಎಕ್ಸಿಟ್ ಮಾಡ್ತೀನಿ. ಎಕ್ಸಿಟ್ ಮಾಡ್ಬಿಟ್ಟು ನಮ್ಮ ಫ್ರಂಟ್ ಎಂಡ್ ಅಲ್ಲಿ ಯಾವ ತರ ಕಾಣಿಸ್ತಿದೆ ನಮ್ಮ ವೆಬ್ಸೈಟ್ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಸೊ ಫ್ರಂಟ್ ಎಂಡ್ ಅಲ್ಲಿ ಯಾವ ತರ ನಮ್ಮ ಒಂದು ಥೀಮ್ ಇನ್ಸ್ಟಾಲ್ ಆದ್ಮೇಲೆ ನಮ್ಮ ಒಂದು ಫ್ರಂಟ್ ಎಂಡ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಈ ತರ ಇವಾಗ ಏನಾಗಿದೆ, ಇನ್ಸ್ಟಾಲ್ ಆಗಿದೆ. ಅಂತಂದ್ರೆ ಇದು ಇನ್ನ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಸೆಟಪ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಕಾರ್ಟ್ ಕೂಡ ಇದೆ, ಕಾಂಟ್ಯಾಕ್ಟಸ್ ಇದೆ, ಅಬೌಟ್ ಇದೆ, ಅದೇ ರೀತಿ ಇಲ್ಲಿ ಶಾಪ್ ಇಲ್ಲಿ ನೋಡ್ಬೋದು, ಈ ಬ್ರ್ಯಾಂಡ್ ಗಳಿದೆ ಇಲ್ಲಿ. ಸೊ ಇದನ್ನೆಲ್ಲ ನಾವು ತೆಗೆದಾಕ್ಬೋದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ನಮ್ಮ ಒಂದು ಪ್ರಾಡಕ್ಟ್ ಗಳನ್ನ ನಾವು ಇಲ್ಲಿ ಲಿಸ್ಟ್ ಮಾಡಬಹುದು. ಸೊ ಇಲ್ಲಿ ನೋಡಬಹುದು, ಈ ತರ ಒಂದು ವೆಬ್ಸೈಟ್ ಇವಾಗ ನಮಗೆ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಬಂದಿದೆ. ಸೊ ನೀವೇನ್ ಮಾಡೋದಪ್ಪ ಅಂತಂದ್ರೆ, ಇದು ಜಸ್ಟ್ ಏನಪ್ಪಾ ಅಂತಂದ್ರೆ ಇದು ಏನಂತಂದ್ರೆ ಬಟ್ಟೆದು ಇದಿದೆ. ಸೊ ನೀವು ಬಟ್ಟೆದೇ ಹಾಕ್ಬೇಕಂತ ಏನಿಲ್ಲ, ಎಲ್ಲಾ ಪ್ರಾಡಕ್ಟ್ಸ್ ಗಳು ನಮಗೆ ಸಿಗುತ್ತೆ ಫ್ರೀ ಆಗಿ. ಸೊ ಆ ಪ್ರಾಡಕ್ಟ್ಸ್ ಗಳನ್ನ ನಾವು ಈಸಿಯಾಗಿ ಇಲ್ಲಿ ಹಾಕ್ಬೋದು. ಸೊ ಯಾವ ತರ ಹಾಕೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ಮೊದಲಿಗೆ ಡ್ಯಾಶ್ ಬೋರ್ಡ್ ಬಂದಾದ್ಮೇಲೆ ಏನ್ ಮಾಡಿ, ಕಂಪ್ಲೀಟ್ ಆಗಿ ಏನೇನ್ ಪ್ಲಗಿನ್ಸ್ ಬೇಕಾಗಿರುತ್ತಲ್ಲ, ಸೊ ಅಷ್ಟು ಪ್ಲಗಿನ್ಸ್ ಗಳು ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಮೊದಲಿಗೆ ಸ್ಟೋರ್ ಅನ್ನ ಸೆಟಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಬಹುದು, ವು ಕಾಮರ್ಸ್ ಕೂಡ ಇನ್ಸ್ಟಾಲ್ ಆಗಿದೆ. ವು ಕಾಮರ್ಸ್ ಅಲ್ಲಿ ಕೂಡ ನಾವು ಪ್ರಾಡಕ್ಟ್ ಗಳನ್ನ ಹಾಕಬಹುದು. ಸೊ ವು ಕಾಮರ್ಸ್ ಏನಪ್ಪಾ ಅಂತಂದ್ರೆ ನಾವು ಆನ್ಲೈನ್ ಅಲ್ಲಿ ಸೇಲ್ ಮಾಡೋದಕ್ಕೆ ಇರುವಂತ ಒಂದು ಪ್ಲಾಟ್ಫಾರ್ಮ್. ಅದು ಕೂಡ ಫ್ರೀ ಆಗಿ ವರ್ಡ್ ಪ್ರೆಸ್ ತರಾನೇ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು, ಪ್ರಾಡಕ್ಟ್ಸ್ ಅಂತ ಇದೆ. ಸೊ ಪ್ರಾಡಕ್ಟ್ಸ್ ಅಲ್ಲಿ ಆಲ್ ಪ್ರಾಡಕ್ಟ್ಸ್ ಮೇಲೆ ಬನ್ನಿ. ಸೊ ಆಲ್ ಪ್ರಾಡಕ್ಟ್ಸ್ ಮೇಲೆ ಬಂದ್ಬಿಟ್ಟು ನೀವೇನ್ ಮಾಡಿ, ಅಲ್ಲಿ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಅಷ್ಟು ಡಿಲೀಟ್ ಮಾಡ್ಕೊಳ್ಳಿ. ಸೊ ಅದು ಏನಾಗಿರುತ್ತೆ, ಟೆಂಪ್ಲೇಟ್ ಜೊತೆಗೆ ಆ ಪ್ರಾಡಕ್ಟ್ ಗಳು ಕೂಡ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈಸಿಯಾಗಿ ಅಷ್ಟನ್ನು ಬಲ್ಕ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಲ್ಕ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮೂವ್ ಟ್ರ್ಯಾಶ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಬೋದು. ಸೊ ಮೂವ್ ಟ್ರ್ಯಾಶ್ ಮಾಡ್ಬಿಟ್ಟು ಅಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಹೋಗ್ಬಿಡುತ್ತೆ, ಡೈರೆಕ್ಟ್ ಆಗಿ ಅದು ಟ್ರ್ಯಾಶ್ಗೆ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಲ್ಕ್ ಸೆಲೆಕ್ಟ್, ಮೂವ್ ಟು ಟ್ರ್ಯಾಶ್, ಅಪ್ಲೈ. ಸೊ ಅಷ್ಟು ಮಾಡಿದ್ರಪ್ಪ ಅಂತಂದ್ರೆ ಆಟೋಮೆಟಿಕಲಿ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಹೋಗ್ಬಿಡುತ್ತೆ, ನೋಡ್ಬೋದು. ಸೊ ಇವಾಗ ಫೈನಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಪ್ಡೇಟ್ ಕೇಳ್ತಾ ಇದೆ, ಅಪ್ಡೇಟ್ ಮಾಡ್ಬಿಡೋಣ ವು ಕಾಮರ್ಸ್ ನ. ಸೊ ವು ಕಾಮರ್ಸ್ ಎಲ್ಲ ಅಪ್ಡೇಟ್ ಆಯ್ತು. ನೆಕ್ಸ್ಟ್ ವು ಕಾಮರ್ಸ್ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಬರುತ್ತೆ. ಸೊ ಆ ಸೆಟ್ಟಿಂಗ್ಸ್ ಗಳನ್ನ ನೀವು ಮಾಡ್ಬೇಕಾಗತ್ತೆ. ಸೊ ಏನೇನು ಆ ಸೆಟ್ಟಿಂಗ್ಸ್ ಗಳು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಇವಾಗ ನೋಡೋಣ. ಮೊದಲಿಗೆ ಸೊ ಸೆಟಪ್ ಮೈ ಸ್ಟೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಮೈ ಬಿಸ್ನೆಸ್, ಐ ಆಮ್ ಆಲ್ರೆಡಿ ಸೆಲ್ಲಿಂಗ್, ಸೊ ಇದನ್ನ ನೀವು ಏನಪ್ಪಾ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ಸ್ಟೋರ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ, ಯಾವುದೋ ಒಂದು. ಅದೇ ರೀತಿ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಯಾವ್ದು ನೀವು ಸೇಲ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ನೀವು ನಿಮ್ಮ ಸ್ಟೋರ್ ಎಲ್ಲಿ ಲೊಕೇಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಮೇಲ್ ಅಡ್ರೆಸ್ ಅನ್ನ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಿ. ಸೊ ಕಂಟಿನ್ಯೂ ಮಾಡಿ ಆದ ಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದು ಪ್ಲಗಿನ್ಸ್ ಗಳು ಕೇಳುತ್ತೆ. ಸೊ ಗೆಟ್ ಅ ಬೂಸ್ಟ್ ವಿತ್ ಅವರ್ ಫ್ರೀ ಫ್ಯೂಚರ್ಸ್ ಅಂತ ಕೇಳ್ತಾ ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ವು ಕಾಮರ್ಸ್ ಆಟೋಮೆಟಿಕಲಿ ಸೆಟ್ ಆಗುತ್ತೆ. ಸೊ ವು ಕಾಮರ್ಸ್ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಫ್ಯೂಚರ್ಸ್ ಎಲ್ಲ ಆಡ್ ಮಾಡೋದಕ್ಕೆ. ಸೊ ಅದು ಅಷ್ಟು ಟೈಮ್ ಏನ್ ಮಾಡಿ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ನೋಡ್ಬೋದು, ವು ಕಾಮರ್ಸ್ ಇವಾಗ ಕಂಪ್ಲೀಟ್ ಆಗಿ ಸೆಟ್ ಆಗ್ಬಿಟ್ಟಿದೆ. ಸೊ ನಾವು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಗೆ ಏನಾದ್ರು ಈ ಥೀಮ್ ಅನ್ನ ಚೇಂಜಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಎಲಿಮೆಂಟರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಎಲಿಮೆಂಟರ್ ಅಲ್ಲಿ ಕಂಪ್ಲೀಟ್ ಆಗಿ ಇದನ್ನ ನೀವು ಅಷ್ಟು ಚೇಂಜಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ ತರ ಬೇಕಾತರ ನೀವು ಚೇಂಜಸ್ ಮಾಡ್ಕೋಬಹುದು. ಸೊ ಹೆಡರ್ ಫುಟರ್ ಚೇಂಜಸ್ ಮಾಡ್ಬೇಕಂತಪ್ಪ ಅಂದ್ರೆ ಕಸ್ಟಮೈಸೇಷನ್ ಅಲ್ಲಿ ಹೋಗ್ಬಿಟ್ಟು ನೀವೇನಪ್ಪ ಅಂತಂದ್ರೆ ಈಸಿಯಾಗಿ
ಚೇಂಜಸ್ ಅನ್ನ ಮಾಡ್ಕೋಬಹುದು. ಸೊ ಇವಾಗ ಪ್ರಾಡಕ್ಟ್ಗೆ ಬರೋಣ. ಸೊ ಇವಾಗ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಎಲ್ಲೋ ಇದು ಪ್ರಾಡಕ್ಟ್ಸ್ ಆಡ್ ನ್ಯೂ ಪ್ರಾಡಕ್ಟ್. ಸೊ ಆಡ್ ನ್ಯೂ ಮೇಲೆ ಬನ್ನಿ. ಸೊ ಇದು ಇಂಪಾರ್ಟೆಂಟ್. ಪ್ರಾಡಕ್ಟ್ಸ್ ಎಲ್ಲಿಂದ ನಾವು ತರೋದು? ಸೊ ಸಿಂಪಲ್ ಆಗಿ ಹೇಳ್ತೀನಿ, ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ನೀವೇನಪ್ಪ ಅಂತಂದ್ರೆ ಅಮೆಝಾನ್ ಆಗಿರ್ಬೋದು, ಅದೇ ರೀತಿ ಕ್ಲಿಕ್ ಬ್ಯಾಂಕ್ ಆಗಿರ್ಬೋದು, ಸೊ ಈ ತರ ಒಂದು ಇಲ್ಲಪ್ಪ ಅಂತಂದ್ರೆ ಅರ್ನ್ ಕರೋ, ಸೊ ಈ 3 ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿನಂತ ಪ್ರಾಡಕ್ಟ್ ಗಳನ್ನ ನೀವೇನ್ ಮಾಡ್ಬೋದು, ಅದೇ ಇಮೇಜಸ್ ಅನ್ನ ತಗೊಳ್ಳಿ, ಅದೇ ಡಿಸ್ಕ್ರಿಪ್ಷನ್ ತಗೊಳ್ಳಿ, ಅದೇ ಪ್ರೈಸ್ ಅನ್ನ ತಗೊಂಡು ಇದರಲ್ಲಿ ಲಿಸ್ಟ್ ಮಾಡ್ಕೊಡಿ. ಸೊ ಲಿಸ್ಟ್ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಯಾರಾದ್ರೂ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತ ಅಥವಾ ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಆ ಒಂದು ವೆಬ್ಸೈಟ್ಗೆ, ಅವರ ಒಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಅಲ್ಲಿ ಬೇಕಪ್ಪ ಅಂತಂದ್ರೆ ಅವರು ಪರ್ಚೇಸ್ ಮಾಡ್ಬೋದು. ಸೊ ಈ ತರ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರೊಸೆಸ್. ಸೊ ನಾನು ಯಾವ ತರ ಹಾಕೋದು ಅನ್ನೋದು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ನೇಮ್ ಕೇಳುತ್ತೆ. ಮೊದಲಿಗೆ ಏನ್ ಮಾಡೋಣ, ಅಮೆಝಾನ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಅಮೆಝಾನ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಅಮೆಝಾನ್ ಓಪನ್ ಮಾಡ್ಕೊಂಡು ಆದ ಮೇಲೆ ಕೆಳಗಡೆ ನಿಮ್ಗೆ ಯಾವ ಪ್ರಾಡಕ್ಟ್ ಅನ್ನ ನೀವು ಸೇಲ್ ಮಾಡಬೇಕು. ಸೊ ಹೆಡ್ಸೆಟ್. ಸೊ ಹೆಡ್ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಯಾವ್ದೋ ಒಂದು ಹೆಡ್ಸೆಟ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಇದಷ್ಟು ಕಾಪಿ ಮಾಡ್ಕೊಳ್ಳಿ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ನೇಮ್. ಪ್ರಾಡಕ್ಟ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಯ್ತು, ಪ್ರಾಡಕ್ಟ್ ನೇಮ್ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರಾಡಕ್ಟ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಸೊ ಐಟಮ್. ಸೊ ಇದಷ್ಟು ಡಿಸ್ಕ್ರಿಪ್ಷನ್ ಅನ್ನ ನೀವು ಬೇಕಂತಂದ್ರೆ ಕಾಪಿ ಮಾಡ್ಕೊಂಡು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೊಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿ ಆದ ಮೇಲೆ ಕೆಳಗಡೆ ಇದು ತುಂಬಾ ಇಂಪಾರ್ಟೆಂಟ್, ಇಲ್ಲಿ ನೋಡ್ಬೋದು ಸಿಂಪಲ್ ಪ್ರಾಡಕ್ಟ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಪ್ರಾಡಕ್ಟ್ URL ಅಂತ ಕೇಳುತ್ತೆ. ಸೊ ಇಲ್ಲಿ ನೀವೇನ್ ಮಾಡಿ, ಈ ಪ್ರಾಡಕ್ಟ್ URL ಅನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಇದನ್ನ ಕಾಪಿ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಇದಕ್ಕೂ ಮುಂಚೆ ನೀವು ಏನ್ ಮಾಡಿರ್ಬೇಕಪ್ಪ ಅಂತಂದ್ರೆ ಅಮೆಝಾನ್ಗೆ ಅಫಿಲಿಯೇಟ್ ಅಕೌಂಟ್ ಇಂದ ಲಾಗಿನ್ ಆಗಿರ್ಬೇಕು. ಸೊ ಹಂಗೆ ಮಾಡೋದ್ರೆ ಆಗಲ್ಲ. ಸೊ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ಏನ್ ಮಾಡಿ, ನಿಮ್ಮ ಪ್ರಾಡಕ್ಟ್ ಅನ್ನ ಇಲ್ಲಿ ಹಾಕಿ. ಇಲ್ಲಿ ನೋಡ್ಬೋದು ಬೈ ಪ್ರಾಡಕ್ಟ್ ಅಂತ ಇದೆ, ಬೈ ನೌ ಅಂತ ಹಾಕಿ. ಅದೇ ರೀತಿ ಪ್ರಾಡಕ್ಟ್ ಪ್ರೈಸ್ ಅನ್ನ ಕೇಳ್ತಾ ಇದೆ. ಸೊ ಇಲ್ಲಿ ಎಷ್ಟಿದೆ ಪ್ರೈಸ್, 1799. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರೆಗ್ಯುಲರ್ ಪ್ರೈಸ್ 201799. ಸೊ ಈ ರೀತಿ ಹಾಕಿ. ಇನ್ವೆಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಲಿಂಕ್ಡ್ ಪ್ರಾಡಕ್ಟ್ ಹಾಕೋ ಅವಶ್ಯಕತೆ ಇರಲ್ಲ, ಯಾವುದೇ ತರದ ಪ್ರಾಬ್ಲಮ್ ಇರಲ್ಲ. ಕೆಳಗಡೆ ಪ್ರಾಡಕ್ಟ್ ಶಾರ್ಟ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಸೊ ಪ್ರಾಡಕ್ಟ್ ಶಾರ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಏನ್ ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಇದೇನು ಶಾರ್ಟ್ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಇದನ್ನ ನೀವು ಇಲ್ಲಿ ಕಾಪಿ ಮಾಡ್ಕೊಂಡು ಹಾಕ್ಬೋದು. ಇಲ್ಲಪ್ಪ ಅಂತಂದ್ರೆ ಇದೇನು ಬುಲೆಟ್ ಪಾಯಿಂಟ್ಸ್ ಇದೆಯಲ್ಲ ಅಷ್ಟು ನೀವು ಕಾಪಿ ಮಾಡ್ಕೊಂಡು ಏನ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ. ಸೊ ಅಷ್ಟು ಆಯ್ತು. ಇವಾಗ ನೆಕ್ಸ್ಟ್ ಉಳಿದಿರೋದೇನಪ್ಪ ಅಂತಂದ್ರೆ ಪ್ರಾಡಕ್ಟ್ ಫೋಟೋ. ಸೊ ಪ್ರಾಡಕ್ಟ್ ಇಮೇಜ್ ಅಂತ ಇಲ್ಲಿ ಇದೆ ನೋಡ್ಬೋದು. ಇವಾಗ ಇಮೇಜ್ ಅನ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡ್ಕೊಂಡು ಈ ಇಮೇಜ್ ಅನ್ನ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಸೇವ್ ಇಮೇಜ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಇಮೇಜ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಆ ಪ್ರಾಡಕ್ಟ್ ಅನ್ನ ಇಲ್ಲಿ ನೋಡ್ಬೋದು, ಸೆಟ್ ಪ್ರಾಡಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಫೈಲ್ ಮೇಲೆ ಬಂದ್ಬಿಟ್ಟು ಸರ್ಚ್ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಆ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಇಮೇಜ್ ಅನ್ನ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಆದ ಮೇಲೆ ನೆಕ್ಸ್ಟ್ ಇಲ್ಲಿ ನೀವೇನ್ ಮಾಡಿ, ಅಪ್ಲೋಡ್ ಆದ್ಮೇಲೆ ಸೆಟ್ ಪ್ರಾಡಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಜ್ ಇಲ್ಲಿ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿರುವಂತಹ ಇಮೇಜಸ್ ಗಳನ್ನ ನೀವು ಇನ್ನೂ ಎತ್ತಾಂತರ ಅದೇ ತರ ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಪ್ರಾಡಕ್ಟ್ ಗ್ಯಾಲರಿ ಅಂತ ಇದೆ, ಸೊ ಅಲ್ಲಿ ಆಡ್ ಮಾಡಿ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಟಗರೀಸ್ ಇದೆ. ಸೊ ಕ್ಯಾಟಗರೀಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಕ್ಯಾಟಗರೀಸ್ ನ ಕ್ರಿಯೇಟ್ ಮಾಡ್ಕೊಂಡು ಆ ಕ್ಯಾಟಗರಿಲಿ ಇದನ್ನ ಸೆಟ್ ಮಾಡ್ಕೋಬಹುದು. ನಾನು ಇವಾಗ ಆಕ್ಸೆಸರೀಸ್ ಅಲ್ಲಿ ಹಾಕ್ತೀನಿ. ಹಾಕ್ಬಿಟ್ಟು ಪ್ರಾಡಕ್ಟ್ ಟ್ಯಾಗ್ ಕೂಡ ಹಾಕ್ಬೋದು. ಟ್ಯಾಗ್ ಗಳನ್ನ ಹಾಕ್ಬಿಟ್ಟು ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿ ಆದ ಮೇಲೆ ಸೊ ನಾನು ಇವಾಗ ಪಬ್ಲಿಷ್ ಆದ ಮೇಲೆ ಕೂಡ ನಾನು ನಿಮಗೆ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ತರ ಅಂತ. ಸೊ ಅದಾದ ಮೇಲೆ ಪ್ರಾಡಕ್ಟ್ ಇವಾಗ ಪಬ್ಲಿಷ್ ಆಗಿದೆ. ಸೊ ವ್ಯೂ ಪ್ರಾಡಕ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ನಪ್ಪ ಅಂತಂದ್ರೆ ಆ ಪ್ರಾಡಕ್ಟ್ ನಮ್ಮ ವೆಬ್ಸೈಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಸೇಮ್ ಟು ಸೇಮ್ ಅಮೆಝಾನ್ ಅಲ್ಲಿ ಯಾವ ತರ ಕಾಣಿಸುತ್ತಲ್ಲ ಅದೇ ತರ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಝೂಮ್ ಕೂಡ ಆಗುತ್ತೆ ಪ್ರಾಡಕ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬೈ ನೌ. ಸೊ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಯಾರಾದ್ರೂ ಡೈರೆಕ್ಟ್ ಆಗಿ ಅಮೆಝಾನ್ ಹೋಗುತ್ತೆ. ಸೊ ಅದು ನಮ್ಮ ಅಫಿಲಿಯೇಟ್ ಲಿಂಕ್. ಸೊ ಇಲ್ಲಿ ಬಂದು ಬೈ ಮಾಡ್ತಾರೆ. ಬೈ ಮಾಡಿ ಆದ ಮೇಲೆ ಇದರ ಕಮಿಷನ್ ಏನಿರುತ್ತಲ್ಲ ಅದು ನಮಗೆ ಸಿಗುತ್ತೆ. ಸೊ
ಈ ರೀತಿಯಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಒಂದು ವಿತೌಟ್ ಪ್ರಾಡಕ್ಟ್ ಒಂದು ಸ್ಟೋರ್ ಅನ್ನ ನೀವು ರನ್ ಮಾಡ್ಬೋದು ಆನ್ಲೈನ್ ಅಲ್ಲಿ. ಸೊ ಸಿಂಪಲ್, ಇಷ್ಟ ಆಗಿದೆ ಅನ್ಕೋತೀನಿ, ಅರ್ಥ ಕೂಡ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಪ್ಪ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಬೋದು, ಟೆಲಿಗ್ರಾಮ್ ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಇದೇ ತರದ ವಿಡಿಯೋಸ್ಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.